ಜಿಮ್ ನಲ್ಲಿ ಕಳ್ಳತನ ಮಾಡಕ್ ಹೋಗಿ ಅಲ್ಲಿ ವೆಯ್ಟ್ ಲಿಫ್ಟಿಂಗ್ ಮಾಡ್ತಿರೋ ಫೋಟೋಗಳು. ನಮಸ್ಕಾರ ಗೆಳೆಯರೆ. ಅ ಡೇ ವಿದೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ಚಾರ್ಲಿ ಚಾಪ್ಲಿನ್ ಅವರ ಈ ಮಾತು ಜೀವನದಲ್ಲಿ ಸಂತೋಷ ಮತ್ತು ನಗುವಿನ ಪ್ರಾಮುಖ್ಯತೆಯನ್ನು ತಿಳಿಸುತ್ತದೆ. ಸ್ಪೆಷಲ್ ಕಳ್ಳನ ಬಗ್ಗೆ ಹೇಳ್ತೀವಿ. ಇವನ ಹೆಸರು ಗುಂಡಪ್ಪ. ಇವನಿಗೆ ಕಳ್ಳತನ ಮಾಡೋಕೆ ಆಸೆ ಇದೆ, ಆದ್ರೆ ಬುದ್ಧಿ ಮಾತ್ರ ಮಂಡಕ್ಕಿ ತಿಂದಿರೋ ತರ ಇದೆ. ಒಂದ್ಸಲ ಈತ ಬಟ್ಟೆ ಅಂಗಡಿಯಲ್ಲಿ ಕಳ್ಳತನ ಮಾಡಕ್ ಹೋಗಿ ಅಲ್ಲಿರೋ ಮ್ಯಾನ್ ಕ್ವಿನ್ಗೆ ಬಟ್ಟೆ ಸರಿಯಾಗಿ ಹಾಕಿಲ್ಲ ಅಂತ ಅದಕ್ಕೆ ಡ್ರೆಸ್ ಮಾಡಿಸಿ ಮನೆಗ್ ಬಂದಿದ್ದ. ಕಪ್ಪು ಬಟ್ಟೆ ಹಾಕೊಂಡ, ಮುಖಕ್ಕೆ ಕಪ್ಪು ಪೇಂಟ್ ಬಡದ, ಆದ್ರೆ ಶೂ ಮಾತ್ರ ಬೆಳ್ಳನೆ ಬಿಳಿ ಶೂ. ಗುಂಡಪ್ಪ ರಾತ್ರಿ ಕತ್ಲೆಯಲ್ಲಿ ಶೂ ಯಾರು ನೋಡ್ತಾರೆ ಬಿಡು. ಗುಂಡಪ್ಪ ಇವತ್ತು ಫ್ಯಾನ್ಸಿ ಡ್ರೆಸ್ಸಾ? ಇಲ್ಲ ನಾನು ಬೇರೆ ಯಾರೋ. ಗುಂಡಪ್ಪ ದೊಡ್ಡ ಬಂಗಲೆ ಸೆಲೆಕ್ಟ್ ಮಾಡಿದ, ಆದ್ರೆ ಅವನಿಗೆ ಆ ಮನೆ ಅಡ್ರೆಸ್ ಸರಿಯಾಗಿ ಗೊತ್ತಿಲ್ಲದೆ ಗೂಗಲ್ ಮ್ಯಾಪ್ ಹಾಕೊಂಡ. ಗೂಗಲ್ ಲೇಡಿ ಜೋರಾಗಿ ಹೇಳ್ತಿದ್ದಾಳೆ, ಟರ್ನ್ ರೈಟ್, ಟೇಕ್ ಲೆಫ್ಟ್, ಯು ಹ್ಯಾವ್ ಅರೈವ್ಡ್ ಅಟ್ ಯುವರ್ ಡೆಸ್ಟಿನೇಷನ್. ಅಯ್ಯೋ, ಈ ಗೂಗಲ್ ಅಕ್ಕ ಬೇಕು ಅಂತ ನನ್ ಗೋಡೆ ಗುದ್ದಿಸ್ತಾಳೆ. ಮನೆ ತಲುಪಿದ ಗುಂಡಪ್ಪ ಗೋಡೆ ಹತ್ತೋಕೆ ಎತ್ತರದ ಏಣಿ ತಂದ, ಹಗ್ಗ ತಂದ, ಡ್ರಿಲ್ಲಿಂಗ್ ಮಷೀನ್ ತಂದ, ಆದ್ರೆ ಗೇಟ್ ಲಾಕ್ ಇಲ್ಲ ಅಂತ ಗೊತ್ತಾಗ್ಲಿಲ್ಲ. ಅರ್ಧ ಗಂಟೆ ಗೋಡೆ ಹತ್ತಿ ಕೆಳಗೆ ಬಿದ್ದ ಮೇಲೆ ನೆರೆಮನೆ ವಾಚ್ಮ್ಯಾನ್ ಅದು ನಂಗೆ ಗೊತ್ತಿತ್ತು, ಎಕ್ಸರ್ಸೈಸ್ ಮಾಡ್ತಿದ್ದೆ. ಒಳಗಡೆ ಹೋದ ತಕ್ಷಣ ತಿಜೋರಿ ಹುಡ್ಕೋದ್ ಬಿಟ್ಟು ಅಡುಗೆ ಮನೆಗೆ ಹೋಗಿ ಫ್ರಿಡ್ಜ್ ಓಪನ್ ಮಾಡಿದ. ಅದರಲ್ಲಿರೋ ಹಲ್ವಾ ತಿಂದು ಆರಾಮಾಗಿ ವೈಫೈ ಸಿಗ್ನಲ್ ಫುಲ್ ಇದೆ. ಕಳ್ಳತನ ಮಾಡೋದ್ ಬಿಟ್ಟು ರೀಲ್ಸ್ ಅಪ್ಲೋಡ್ ಮಾಡಕ್ಕೆ ಶುರು ಮಾಡಿದ. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಈ ಮನೆಯಲ್ಲಿ ಕಳ್ಳತನ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 1 ಗಂಟೆ ರೀಲ್ಸ್ ನೋಡಿದ್ಮೇಲೆ ಗುಂಡಪ್ಪಗೆ ನೆನಪಾಯ್ತು, ಅರೆ ನಾನ್ ಕಳ್ಳತನ ಮಾಡಕ್ ಬಂದಿದ್ದೆ. ಅಲ್ಲಿ ಹಾಲಿನಲ್ಲಿ ಒಂದು ದೊಡ್ಡ ಸೇಫ್ ತಿಜೋರಿ ಇತ್ತು. ಗುಂಡಪ್ಪ ಖುಷಿಯಾಗಿ ಒಳಗೆ ಒಂದು ನೋಟ್ ಇತ್ತು. ಪಾಸ್ವರ್ಡ್ ಮರೆತ್ರೆ ಇವರು ನನ್ನ ಅಷ್ಟು ಟ್ರಸ್ಟ್ ಮಾಡ್ತಾರೆ, ನಾನ್ ಕಳ್ಳತನ ಮಾಡೋದು ಸರಿ ಇಲ್ಲ. ಸಡನ್ ಆಗಿ ಸೀಲಿಂಗ್ ಮೇಲೆ ಸೆಕ್ಯೂರಿಟಿ ಕ್ಯಾಮೆರಾ ಕಂಡ. ಬೇರೆ ಕಳ್ಳರಾದ್ರೆ ಓಡ್ತಿದ್ರು. ಗುಂಡಪ್ಪ, ಫೋಟೋ ತೆಗೆದ್ರೆ ಸ್ವಲ್ಪ ಲೆಫ್ಟ್ ಸೈಡ್ ತೆಗಿ, ರೈಟ್ ಸೈಡ್ ಚೆನ್ನಾಗಿ ಬರಲ್ಲ. ಸರ್ ಈ ಫೋಟೋ ಇನ್ಸ್ಟಾಗ್ರಾಮ್ ಹಾಕಿ ಬರೀ ವಾಂಟೆಡ್ ಅಂತ ಹಾಕಬೇಡಿ, ಸಿಂಗಲ್ ಅಂಡ್ ರೆಡಿ ಟು ಮಿಂಗಲ್ ಅಂತಾನು ಹಾಕಿ. ಸಡನ್ ಆಗಿ ಅವನ ಫೋನ್ಗೆ ಅವರ ಹೆಂಡತಿಯಿಂದ ಫೋನ್ ಬಂತು. ಯಾವ್ದಪ್ಪ ಅಂದ್ರೆ ಮ್ಯೂಸಿಕ್ ಹೇಳಿ ಮನೆಯವರೆಲ್ಲ ಎದ್ದು ಬಿಟ್ಟರು. ಗುಂಡಪ್ಪ ಗಾಬರಿಯಲ್ಲಿ ಒಂದು ಟೇಬಲ್ ಕೆಳಗೆ ಅಡಗಿಕೊಂಡ. ಯಾರಲ್ಲಿ ಸಿಕ್ಕಿಬಿದೆ, ಹೊರಗೆ ಬಾ. ಯಾರೂ ಇಲ್ಲ ಸರ್, ಇಲ್ಲಿ ಬರೀ ಇಲಿಗಳಿವೆ. ಇಲಿ ಮಾತಾಡುತ್ತಾ? ಯಾರೋ ನೀನು? ಯಜಮಾನನ್ಗೆ ಕೋಪ ಬಂದು ಪೊಲೀಸ್ಗೆ ಫೋನ್ ಮಾಡೋಕೆ ಹೋದ್ರೆ ಗುಂಡಪ್ಪ ಹೇಳ್ತಾನೆ, ಸರ್ ನಾನು ಯಾರು ಅಲ್ಲ, ನಿಮ್ ಫೋನ್ ಸಾಫ್ಟ್ವೇರ್ ಅಪ್ಡೇಟ್ ಮಾಡಕ್ ಬಂದಿದ್ದೀನಿ. ಸರ್ ಬೇಡ ಸರ್, ಇವತ್ತು ಗುರುವಾರ ನನಗೆ ಜೈಲು ಊಟ ಬರಲ್ಲ, ಶನಿವಾರ ಬರ್ತೀನಿ. ನನ್ನ ಕರ್ಕೊಂಡೋಗಿ, ಆದ್ರೆ ನನ್ನ ಫೋನ್ಗೆ ಅಪ್ಡೇಟ್ ಮಾಡ್ಕೊಡಿ, ವಿಡಿಯೋ ಅಪ್ಲೋಡ್ ಆಗಬೇಕು. ಸರ್ ಜೈಲಿನ ಚಾಟಿಂಗ್ ಮಾಡಿದ್ಯಾ? ಸರ್ ನಾನು ತಪ್ಪೆ ಮಾಡಿಲ್ಲ, ಅದು ಪ್ರಮಾಣ ಆಗಲ್ಲ. ಗಂಡು ಕಳ್ಳ ಈ ಪ್ರಪಂಚದಲ್ಲಿ ಸಾಧ್ಯವೇ ಇಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಗುಂಡಪ್ಪ ಹಾಕಬೇಡಿ. ನಮ್ಮೆಲ್ಲರ ದಿನ ವ್ಯರ್ಥವಾದ ದಿನ.